ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮನೆ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹಿಂದೂಗಳ ಮನೆ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ. ಈ ವೇಳೆ ಯುವಕರನ್ನ ಭಜರಂಗ ದಳ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಸವನಹಳ್ಳಿ ಪೊಲೀಸರಿಗೆ ಇಬ್ಬರನ್ನ ಒಪ್ಪಿಸಿದ್ದಾರೆ ಕಾರ್ಯಕರ್ತರು. ಪೊಲೀಸ್ ಠಾಣೆಯ ಮುಂದೆ ಭಜರಂಗ ದಳ ಕಾರ್ಯಕರ್ತರು ಜಮಾಯಿಸಿದ್ರು. ಅದೇ ರೀತಿ ಅನ್ಯ ಕೋಮಿನ ಯುವಕರು ಕೂಡ ಜಮಾವಣೆ ಆದ್ರು. ಪರಸ್ಪರ ವಾಗ್ವಾದ ನಡೆಯಿತು. ಯುವಕರನ್ನ ಹಿಡಿದು ಕೊಡುವಾಗ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು ಅನ್ನುವಂಥ ಆರೋಪ ಕೇಳಿಬಂತು. ಅನ್ಯ ಕೋಮಿನ ಯುವಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ. ಹಲ್ಲೆ ಮಾಡೋಕ್ಕೂ ಮುಂಚೆ ಅವರು ಮನೆಗಳ ಮೇಲೆ ಕಲ್ಲು ಹೊಡಿತಾ ಇದ್ರು. ಆ ಕಲ್ಲು ಹೊಡಿತಾ ಇದ್ದ ಯುವಕರನ್ನ ಹಿಡಿದು ಪೊಲೀಸರಿಗೆ ಕೊಡುವಾಗ ಬಜರಂಗ ದಳ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಒಟ್ಟಿನಲ್ಲಿ ಎರಡೂ ಕಡೆಯ ಜನರು ಪೊಲೀಸ್ ಸ್ಟೇಷನ್ ಎದುರು ಜಮಾವಣೆಗೊಂಡ್ರು. ಮೂರ್ನಾಲ್ಕು ದಿನ ಹೊಡಿತಾರಲ್ಲ, ನೆನ್ನೆ ಒಂದೊಂದು ಫೋನ್ ಮಾಡಿದ್ದಾರೆ, ಒಂದೊಂದು ಬಂದಿದ್ದಾರೆ, ಬೀಟ್ ಹೊಡೆದಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅಲ್ಲಿ ಮೂರ್ನಾಲ್ಕು ಜನ ಓಡೋಗ್ತಾರೆ. ಒಬ್ಬನ ಅರೆಸ್ಟ್. ನನ್ನ ಪ್ರಶ್ನೆ ಕೇಸ್ ಆಗಿದೆ ಸರ್, ನನ್ನ ಕೇಸ್ ಬಗ್ಗೆ ಮಾತಿಲ್ಲ. ನನ್ನ ಪ್ರಶ್ನೆ ಈ ಬೀಟ್ ಸಂಬಂಧಪಟ್ಟಂಗೆ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ಗಳ ಹತ್ರ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಗುಗ್ಗಿದೆ? ಅದನ್ನ ಏನಾಯ್ತು ಅಂದ್ರೆ, ಒಂದ್ 3 ದಿನದಿಂದ ನಮ್ಮ ತಂಗಿಗೆ ಬಂದು ಹಿಂಸೆ ಕೊಡೋದು, ಈ ಮನೆ ಕಲ್ಲೊಡೆಯೋದು, ಆಮೇಲೆ ಮಿಡ್ ನೈಟ್ ನಾವು ತೋಟಕ್ಕೆ ಹೋಗಿರ್ತಿದ್ವಿ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ತರ ಇರುತ್ತೆ ಅಂತೇಳಿ ನಾವು ಏನ್ ಮಾಡುದು, 112ಗೆ ಫೋನ್ ಮಾಡಿ ಕರೆ ಕೊಟ್ಟು ಆಮೇಲೆ ಅವ್ರು ಒಂದ್ಸತಿ ಬೀಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ನಾವು ಬಿಟ್ಟಿದ್ದು. ಈಗ ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಲೇಡೀಸ್ ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಬಸವನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ವಾಸಿಸುವಂತವರ ಮನೆ ಮೇಲೆ ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನ ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂತ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂತವರು ಎಲ್ಲರೂ ಅಲ್ಲಿಂದ ಕಾಲ್ ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ, ಅವನ ಪರವಾಗಿ ಯಾರು ಇವತ್ತು 18 ವರ್ಷ, 16 ವರ್ಷ, 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ, ಅವನ ಪರ, ಅವನ ಬೆಂಬಲಿಗರು, ಅವನ ಧರ್ಮದವರು ಬಂದು ಅವನನ್ನ ಅಲ್ಲಿ ಒತ್ತಾಯಪೂರ್ವಕವಾಗಿ ಆ ಮನೆಯ ತಾಯಂದ್ರಿಂದ ಬಿಡಿಸ್ಕೊಂಡು ಹೋಗುವಂತ ಪ್ರಯತ್ನ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮನೆ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹಿಂದೂಗಳ ಮನೆ ಮೇಲೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ. ಈ ವೇಳೆ ಯುವಕರನ್ನ ಭಜರಂಗ ದಳ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಸವನಹಳ್ಳಿ ಪೊಲೀಸರಿಗೆ ಇಬ್ಬರನ್ನ ಒಪ್ಪಿಸಿದ್ದಾರೆ ಕಾರ್ಯಕರ್ತರು. ಪೊಲೀಸ್ ಠಾಣೆಯ ಮುಂದೆ ಭಜರಂಗ ದಳ ಕಾರ್ಯಕರ್ತರು ಜಮಾಯಿಸಿದ್ರು. ಅದೇ ರೀತಿ ಅನ್ಯ ಕೋಮಿನ ಯುವಕರು ಕೂಡ ಜಮಾವಣೆ ಆದ್ರು. ಪರಸ್ಪರ ವಾಗ್ವಾದ ನಡೆಯಿತು. ಯುವಕರನ್ನ ಹಿಡಿದು ಕೊಡುವಾಗ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು ಅನ್ನುವಂಥ ಆರೋಪ ಕೇಳಿಬಂತು. ಅನ್ಯ ಕೋಮಿನ ಯುವಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ. ಹಲ್ಲೆ ಮಾಡೋಕ್ಕೂ ಮುಂಚೆ ಅವರು ಮನೆಗಳ ಮೇಲೆ ಕಲ್ಲು ಹೊಡಿತಾ ಇದ್ರು. ಆ ಕಲ್ಲು ಹೊಡಿತಾ ಇದ್ದ ಯುವಕರನ್ನ ಹಿಡಿದು ಪೊಲೀಸರಿಗೆ ಕೊಡುವಾಗ ಬಜರಂಗ ದಳ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಒಟ್ಟಿನಲ್ಲಿ ಎರಡೂ ಕಡೆಯ ಜನರು ಪೊಲೀಸ್ ಸ್ಟೇಷನ್ ಎದುರು ಜಮಾವಣೆಗೊಂಡ್ರು. ಮೂರ್ನಾಲ್ಕು ದಿನ ಹೊಡಿತಾರಲ್ಲ, ನೆನ್ನೆ ಒಂದೊಂದು ಫೋನ್ ಮಾಡಿದ್ದಾರೆ, ಒಂದೊಂದು ಬಂದಿದ್ದಾರೆ, ಬೀಟ್ ಹೊಡೆದಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅಲ್ಲಿ ಮೂರ್ನಾಲ್ಕು ಜನ ಓಡೋಗ್ತಾರೆ. ಒಬ್ಬನ ಅರೆಸ್ಟ್. ನನ್ನ ಪ್ರಶ್ನೆ ಕೇಸ್ ಆಗಿದೆ ಸರ್, ನನ್ನ ಕೇಸ್ ಬಗ್ಗೆ ಮಾತಿಲ್ಲ. ನನ್ನ ಪ್ರಶ್ನೆ ಈ ಬೀಟ್ ಸಂಬಂಧಪಟ್ಟಂಗೆ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ಗಳ ಹತ್ರ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಗುಗ್ಗಿದೆ? ಅದನ್ನ ಏನಾಯ್ತು ಅಂದ್ರೆ, ಒಂದ್ 3 ದಿನದಿಂದ ನಮ್ಮ ತಂಗಿಗೆ ಬಂದು ಹಿಂಸೆ ಕೊಡೋದು, ಈ ಮನೆ ಕಲ್ಲೊಡೆಯೋದು, ಆಮೇಲೆ ಮಿಡ್ ನೈಟ್ ನಾವು ತೋಟಕ್ಕೆ ಹೋಗಿರ್ತಿದ್ವಿ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ತರ ಇರುತ್ತೆ ಅಂತೇಳಿ ನಾವು ಏನ್ ಮಾಡುದು, 112ಗೆ ಫೋನ್ ಮಾಡಿ ಕರೆ ಕೊಟ್ಟು
ಆಮೇಲೆ ಒಂದ್ಸತಿ ಬೀಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ನಾವು ಬಿಟ್ಟಿದ್ದು. ಈಗ ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಮತ್ತೆ ಲೇಡೀಸ್ ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಹೊಸನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ವಾಸಿಸುವಂತವರ ಮನೆ ಮೇಲೆ ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನ ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂತ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂತವರು ಎಲ್ಲರೂ ಅಲ್ಲಿಂದ ಕಾಲ್ ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ ಅವನ ಪರವಾಗಿ ಯಾರು ಇವತ್ತು 18 ವರ್ಷ 16 ವರ್ಷ 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ ಅವನ ಪರ ಅವನ ಬೆಂಬಲಿಗರು ಅವನ ಧರ್ಮದವರು ಬಂದು ಅವನನ್ನ ಅಲ್ಲಿ ಒತ್ತಾಯಪೂರ್ವಕವಾಗಿ ಆ ಮನೆಯ ತಾಯಂದ್ರನ್ನ ಬಿಡಿಸ್ಕೊಂಡು ಹೋಗಂತ ವಾಗ್ವಾದ ನಡೆಯಿತು. ಯುವಕರನ್ನ ಹಿಡಿದು ಕೊಡುವಾಗ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಜರಂಗದಳ ಕಾರ್ಯಕರ್ತರು ಅನ್ನುವಂತಹ ಆರೋಪ ಕೇಳಿಬಂತು. ಅನ್ಯ ಕೋಮಿನ ಯುವಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ. ಹಲ್ಲೆ ಮಾಡೋಕ್ಕೂ ಮುಂಚೆ ಅವರು ಮನೆಗಳ ಮೇಲೆ ಕಲ್ಲು ಹೊಡಿತಾ ಇದ್ರು. ಆ ಕಲ್ಲು ಹೊಡಿತಾ ಇದ್ದ ಯುವಕರನ್ನ ಹಿಡಿದು ಪೊಲೀಸರಿಗೆ ಕೊಡುವಾಗ ಬಜರಂಗದಳ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಒಟ್ಟಿನಲ್ಲಿ ಎರಡೂ ಕಡೆಯ ಜನರು ಪೊಲೀಸ್ ಸ್ಟೇಷನ್ ಎದುರು ಜಮಾವಣೆಗೊಂಡ್ರು. ಮೂರ್ನಾಲ್ಕು ದಿನ ಹೊಡಿತಾರಲ್ಲ, ನೆನ್ನೆ ಒಂದೊಂದು ಫೋನ್ ಮಾಡಿದ್ದಾರೆ, ಒಂದೊಂದವ್ರು ಬಂದಿದ್ದಾರೆ, ಬೀಟ್ ಹೊಡೆದಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅದ್ರ 3-4 ಜನ ಓಡೋಗ್ತಾರೆ. ಒಬ್ಬನ ಅರೆಸ್ಟ್ ಆಗಿ ನನ್ನ ಪ್ರಶ್ನೆ ಕೇಸ್ ಆಗಿದೆ ಸರ್, ನನ್ನ ಕೇಸ್ ಬಗ್ಗೆ ಮಾತಿಲ್ಲ. ನನ್ನ ಪ್ರಶ್ನೆ ಈ ಬೀಟ್ ಸಂಬಂಧಪಟ್ಟಂಗೆ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ಗಳ ಹತ್ರ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಕುಗ್ಗಿದೆ? ಅದನ್ನ ಏನಾಯ್ತು ಅಂದ್ರೆ ಒಂದ್ 3 ದಿನದಿಂದ ನಮ್ಮ ತಂಗಿಗೆ ಬಂದು ಹಿಂಸೆ ಕೊಡೋದು, ಈ ಮನೆ ಕಲ್ಲೊಡೆಯೋದು, ಆಮೇಲೆ ಮಿಡ್ ನೈಟ್ ನಾವು ತೋಟಕ್ಕೆ ಹೋಗಿರ್ತಿದ್ವಿ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ತರ ಇರುತ್ತಲ್ಲ ಅಂತೇಳಿ ನಾವು ಏನ್ ಮಾಡುದು, 112ಗೆ ಫೋನ್ ಮಾಡಿ ಕರೆ ಕೊಟ್ಟು ಆಮೇಲೆ ಒಂದ್ಸತಿ ಬೀಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ನಾವು ಬಿಟ್ಟಿದ್ದು. ಈಗ ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಮತ್ತೆ ಲೇಡೀಸ್ ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಹೊಸನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ವಾಸಿಸುವಂತವರ ಮನೆ ಮೇಲೆ ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನ ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂತ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂತವರು ಎಲ್ಲರೂ ಅಲ್ಲಿಂದ ಕಾಲ್ ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ ಅವನ ಪರವಾಗಿ ಯಾರು ಇವತ್ತು 18 ವರ್ಷ 16 ವರ್ಷ 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ ಅವನ ಪರ ಅವನ ಬೆಂಬಲಿಗರು ಅವನ ಧರ್ಮದವರು ಬಂದು ಅವನನ್ನ ಅಲ್ಲಿ ಒತ್ತಾಯಪೂರ್ವಕವಾಗಿ ಆ ಮನೆಯ ತಾಯಂದ್ರನ್ನ ಬಿಡಿಸ್ಕೊಂಡು ಹೋಗಂತ